ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಸುಫಿ ಬೀದರ್ ನ್ಯೂಸ್. ನಾನು ನಿಮ್ಮ ರೋಹನ್ ವಾಗ್ಮರೆ. ಬೀದರ್ ತಾಲೂಕಿನ ರಾಜನಾಳ್ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ವಿಫಲ, ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸರ್ಕಾರ ಲಕ್ಷಾಂತರ ರೂಪಾಯಿ ಸೌಲಭ್ಯ ಒದಗಿಸಲು ಮುಂದಾದರೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡುವ ಮೂಲಕ ಯೋಜನೆಯನ್ನು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಎಂದು ಬೀದರ್ ತಾಲೂಕಿನ ರಾಜನಾಳ್ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. और वो लोग इधर बारिश है तो पानी ऐसे ही ठहर रहा है एक महीने से, फिर मच्छर ज्यादा हो रहे, घर में बीमार। हाँ, सब बीमार। तुम्ही सांग माहिती त्यांना इथं बोला, तुम्ही थांबा तिथं थांबून बोला. ते इथं कुठल्यामुळे सांगा तुम्ही सगळे येते त्यांना और माताडतो. पाटील तुम्ही सांगा, पाटील तुम्ही सांगा. तर नळ सोडायला पाणी देखील मोगर मीडिया ಇತ್ತು. ಇಲ್ಲ ಮೇಡದರ್ ಸರ್ ಅದೆಲ್ಲ ಇಲ್ಲ ಮೂಗರ್ ಬಂದಿದೆ ಮೂಗರ್ ಅಲಗಲೇ ನ್ಯೂಸ್ ಅಲಗಲ ಕ್ಯಾಮೆರಾ ಇದ್ರೊಳಗ್ರಿ ನೀವು ತರ್ಸಿದಾರಿ ಸಿಸಿ ಅಂದರ್ದ್ರ ಸರ್ मामा एक अर्धा घंटा गावते त्यांना सगळं सांगा. आम्हाला पाणी नाही काय नाही उगाच आमच्या भरोसा केलं ते उद्या काय तर तुमच्या घरचे उद्या येते कोणतं तुम्ही आम्हाला रोज फोन करा, आम्ही उगा बसलो कसं होते. हा ಎಲ್ಲ ಕಡೆ ಬರುತ್ತೆ न्यूज वाले ते न्यूज वाले मीडिया म्हणा कळणार तुम्हाला. ಬೆಂಕಿ ಕಿಡಿಯವ ಈಗೆಲ್ಲ ಇವು 12-9 ಬೆಂಕಿ ಕಿಡಿ ಸರ್. ಏನಾಗ್ಯದ ಇದು ಪೈಪಿನ ಒಳಗಿನ ಮಾಡ್ಸ್ಯಾರ ಪೂರ ಇಲ್ಲಿ ನಡೆದು ಅಲ್ಲಿ ತನಕ ಪೈಪ್ ಪೂರ ಹೊಡೆದಾಗ್ಯಾವ ಸರ್. ಅದ್ರೊಳಗೆ ನೀರು ಉಳತ್ತಾವ, ಜನರಿಗೆ ನೀರು ಅಯ್ಯೋ ನಂಬರ್ ತಗೊಂಡು ಈ ಹೊಸ ನಳ್ಳಿ ಹಣ್ಣು ಕೊಡ್ಸಿರಿ. ಆ ನಳ್ಳಿ ಕೊಡ್ಸಿ ನಡೆದು ನಮ್ಮ ಒಂದು ಹನಿ ಬಿ ಹೊಂಟಿಲ್ಲ ನೀರು. ನಮಗೇನ ಟಾಕಿ ಬಿಡೋದಿಲ್ಲ, ಆ ಟಾಕಿ ಬೇಕಾದ್ರೆ ನೀರು ಕೊಡ್ಸೋದು ಮಾಡ್ರಿ. ನಮ್ಮ ಮನೆ ದೂರದ ಆ ಕಡೆಗೆ ಆ ಲೈನಿಗೆ ಯಾರು ಬಿ ನೀರೇ ಇಲ್ಲ ಒಟ್ಟು ಹೊಸ ಬದಿಗೆ. ಅದಕ್ಕೆ ನೀರಿಗೆ ಕೊಡ್ಸೋದು ವ್ಯವಸ್ಥೆ ಮಾಡ್ರಿ. ಖರ್ಚಿ ಕುಡಿಸ್ತಿರೋ ಏನ್ ನಳ್ಳಿ ಕುಡಿಸ್ತಿರೋ ಏನ್ ಮಾಡ್ತಿರೋ, ನಾವು ಕೆಲಸ ಬಂದಿದ್ದೆವು. ನಾವು ಹೊತ್ತದ ಕೆಲಸಕ್ಕೆ ಹೋಗೋರು, ನಮಗೆ ನೀರಿಲ್ಲ, ನಾಳಿ ಸಾಪ್ ಇಲ್ಲ, ಅದು ಮಾಡೋದು ವ್ಯವಸ್ಥೆ ಮಾಡ್ಕೊಡ್ರಿ. ನಾವು ಮತ್ತೇನ್ ಬದಲಾವಣೆ. अलंबर पंचायत में हमारा गांव है हाँ राजनाल. इस गांव में अभी तक ये पंचायत का मेंबर होने के बाद हमारे गांव में पानी का व्यवस्था नहीं और उजाला का व्यवस्था नहीं, रोड साफ नहीं, नाले साफ नहीं है. और क्या करते मालूम नहीं है. पानी तो हर बारी खाली ये घड़ा आधा घड़ा पानी भरता है. आया तो हाँ, क्या उसमें क्या स्नान करना, क्या स्वयंपाक करना, क्या बीवी को स्नान डालना, क्या करना. पानी नहीं है हमारे गांव में. पानी का व्यवस्था करो, लाइट का व्यवस्था करो, नाली साफ करो. मंदिर के सामने सब कचरा है. गांव में नाली साफ नहीं है, पानी नहीं है. आता आया नहीं तो नहीं आता. बजट नहीं है पंचायत को. और मंदिर के सामने झाड़ निकाले और नाली के साफ करने का नहीं. हमारे गाँव का ऐसा सब ऑटोमेटिक करको करना अच्छा करके दो. और तो नाली के पैसे हम देंगे, नहीं तो जब तक तो नाली उखाड़ डालते हैं. ವರ್ಷಕ್ಕೆ ಬಿರಾದಾರ್ ಮುಖಾಮ್ ರಾಜನಾಳ್ ಏನಂದ್ರು ನಮ್ಮ ರಾಜನಾಳ್ ಗ್ರಾಮದಲ್ಲಿ ಒಂದು ಜೆಜೆಎಂ ಕೆಲಸ ಮಾಡಿದಾರೆಲ್ಲ ರಿತೀಶ್ ಬಿರ್ನಾಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅವರು ಏನ್ ಮಾಡಿದ್ದಾರೆ, ಸುಮ್ಮನೆ ಬಂದ್ ಕೆಲಸ ಡೂಪ್ಲಿಕೇಟ್ ಕೆಲಸ ಮಾಡೋಗಿದ್ದಾರೆ. ಎಲ್ಲ
ಇಲ್ಲಿ ಮತ್ತೇನು ಹಳೆ ಟ್ಯಾಂಕ್ ಇತ್ತು ಅದಕ್ಕೆ ಕಲರ್ ಹೊಡೆದಿನ ಟ್ಯಾಂಕ್ ಕಟ್ಸಿನಂತೂ ಬಿಲ್ ಎಪ್ಸ್ಕೊಂಡ್ರಂತು ಮತ್ತು ಅದೇ ರೀತಿಯಾಗಿ ಬೋರ್ವೆಲ್ನು ಹಾಕ್ಸಿಲ್ಲ ಊರಾಗ ಸರ್. ಇದರಲ್ಲಿ ಅಧಿಕಾರಿಗಳಾದ AW ಸರ್ ಆಗಲಿ ಮತ್ತು ಜೈ ಸರ್ ಆಗಲಿ ಇವರೆಲ್ಲ ಸೇರಿ ಲೂಟಿ ಮಾಡಿ ಇದು ಕೆಲಸ ಡೂಪ್ಲಿಕೇಟ್ ಕೆಲಸ ಮಾಡಿ ಲೂಟಿ ಮಾಡ್ಕೊಂಡು ಹೋಗ್ಯಾರ. ಮತ್ತೆ ನಮಗೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡೋದು ನಮಗೆ ಗೊತ್ತಿಲ್ಲ ಸರ್. ಅವ್ರೇನು ಬಂದು ಸುಮ್ಮನೆ ಒಂದು ಪೂಜೆ ಮಾಡಿ ನಮಗೆ ಶಾಲ್ ಹಾಕಿ ಸುಮ್ಮನೆ ಮಾಡಿದ್ದೇವಂತೂ ಉದ್ಘಾಟನೆ ಮಾಡಿದ್ದೇವಂತೂ ಮಾಡಿಸೋಗ್ಯಾರ ಸರ್. ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ನಾವು ಪಂಚಾಯತ್ ವರ್ಷಕ್ಕೆ ಬಿರಾದಾರ್ ಅಂತೇಳಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ. ನಾವು ಹಲವಾರು ಸಲ ಇಲ್ಲಿ ಬೀದರ್ನಲ್ಲಿ ಔರಾದ್ ತಾಲೂಕಾದ ಹೋರಾಟ ಮಾಡಿದೀವಿ. ಔರಾದ್ನಲ್ಲಿ ಮತ್ತು ಬೀದರ್ನಲ್ಲಿ ಮಾಡಿದಾಗ ಗ್ರಾಮಸ್ಥರು ನಮ್ಮ ನೋಡಿ ಮತ್ತು ನಮ್ಮ ಗ್ರಾಮದಲ್ಲೂ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರು. ಹೇಳಿದ ನಂತರ ತಾವೆಲ್ಲ ಮಾಧ್ಯಮದವ್ರಿಗೆ ನಾವು ಫೋನ್ ಮುಖಾಂತರ ಕರೆ ಮಾಡಿ ಇಲ್ಲಿ ಕರೆಸ್ಕೊಂಡಿನಿ. ಈ ಊರಲ್ಲಿ ಏನಂದ್ರೆ ಬಹಳಷ್ಟು ಕಳಪಕಾರಿ ಕೆಲಸ ಆಗ್ಯಾವ. ಅದು ಹರ ಘರ ನಲ್ ಜಲ್ ಅಂತ ಹೇಳಿ ಮಾಡ್ರ, ಜಲ್ ಇಲ್ಲ ನಲ್ ಇಲ್ಲ, ನಲ್ ಅವ ಜಲ್ ಇಲ್ಲ, ಒಟ್ಟು ಯಾವ್ದು ಕೆಲಸ ಆಗಿಲ್ಲ. ಹಳೆ ಟ್ಯಾಂಕಿ ರಿಪೇರಿ ಮಾಡಿ ಅದಕ್ಕೆ ಕಲರ್ ಹಚ್ಚು ತುಟಿ ತುಪ್ಪ ಹಚ್ಚಿ ಅದು ತುಟಿ ಕೇಳ್ಕೊಂತಿದ್ದ ಕೆಲಸ ಆಗ್ಯಾವ. ಇಲ್ಲಿ ಯಾವ್ದು ಕೆಲಸ ಆಗಿಲ್ಲ. ಟೋಟಲಿ ಕಳಪೆ ಕಾಮಗಾರಿ ಕೆಲಸ ಆಗ್ಯಾವ. ಇದು ಯಾರು AW ಮತ್ತ ಡಬ್ಲಿ ಮತ್ತ ಜೈ ಇದ್ರ ಎಲ್ಲಕ್ಕಿಂತ ದೊಡ್ಡ ಕುಂಭ ಕರಿಬೇಕಾದ್ರೆ ನಮ್ ಜಿಲ್ಲಾ ಪಂಚಾಯತ್ CS ಅವ್ರ CS ಕುಮ್ಮತ್ ಇದ್ದಾಗ ಅವ್ರು ಮಾಡ್ತಾರೆ. ಯಾಕಂದ್ರೆ CS ಅವ್ರ ಗಮನ ಬಹಳ ಸಲ ಬಹಳ ಕೆಲಸಗಳಿಗೂ ಜೇಜಮ್ ಬಂದವ. ಅದು ಯಾವುದೇ ತನಿಖೆ ಮಾಡ್ತಿಲ್ಲ. ಇದೇ ತರ ಈಗ ಯಶ್ಪುರ ಏನಾಗ ಬಹಳ ದೊಡ್ಡ ಸಮಸ್ಯೆ ಅದ. ಹಳೆ ಪೈಪ್ ಲೈನ್ಗಳವ, ಹಳೇದೇ ಟಾಕಿ ಅವ, ಹಳೆಯ ಬೋರ್ವೆಲ್ ಅವ, ಎಲ್ಲೆಲ್ಲಿ ತಂದಿಲ್ಲ ಏನ್ ಮಾಡಿಲ್ಲ. ಸುಮ್ಮನೆ ಹಚ್ಚಿ ಕೆಲಸ ಮಾಡ್ಯಾರ. ಇದು ಯಶ್ಪುರ ಕೆರೆ ಅದಲ್ರಿ, ಅದು ಅಲ್ಲೇ ಕೆರೆನೇ ಅದಲ್ಲ, ಅದು ಹಳೆ ಕೆರೆ ಭಯದಿಂದ ಅದು ಏನದ ಯಶ್ಪುರ್ ಊರಿಂದ ಪೂರ ನಾಲೆ ನೀರ್ ಬಂದ ಭಯದಾಗ ಬರ್ತಾವ. ಆ ಭಯದಾಗ ಬಿದ್ದ ನೀರ್ ಏನ್ ಮಾಡ್ತಾವ ರಾಜನಾಳ ಊರಿಗೆ ಕುಡ್ಲಾಗ ಬರ್ತಾವ. ಇದು ಸಮಸ್ಯೆ ಬಹಳ ದೊಡ್ಡದ. ಅದ್ ಕೂಡಲೇ ತನಿಖೆ ಮಾಡಿ ಅವ್ರು ಯಾರು ಮಾಡೋ ಅಷ್ಟು ಮಂದಿ ಸಸ್ಪೆಂಡ್ ಮಾಡಿ ಈ ಗುತ್ತೇದಾರ್ ಯಾರು ಕೆಲಸ ಮಾಡ್ರ ಅವ್ರದ್ದು ಪರವಾನಗಿ ಎಂಬುದು ಅವ್ರ ಲೈಸೆನ್ಸ್ ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕು. ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ಉಗ್ರವಾದ ದೊಡ್ಡ ಹೋರಾಟ ಆಗ್ತದ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಿರ್ಣಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಸರು ಮಹೇಂದ್ರ ಹೊಸ ಮನೆ ಕರ್ನಾಟಕ ಪ್ರಜಾಸತ್ತಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ. ಚಂದ್ರಪ್ಪ ಬಿರಾದರ್, ಮಾಜಿ ಗ್ರಾಮ ಪಂಚಾಯತ್ ದೇಶದ ಅಲಿಯಂಬರ್. ಇದು ರಾಜನಾಳ ನಮ್ಮ ವ್ಯಾಪ್ತಿಗೆ ಬರ್ತದೆ, ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಇದು ಜಯಜಂಪುರ ಕಳಪೆ ಕಾಮಗಾರಿ ಆಗ್ಯದ. ಅದು ಯಾರು ಗುತ್ತೇದಾರ ಸತ್ತ ಕರ್ಮಗೊಳ್ಬೇಕು. ಮತ್ತೆ ಇದು ಹಳೆ ಟ್ಯಾಂಕಿಗೆ ಕಲರ್ ಹೊಡೆದಿ ಆ ಬಜೆಟ್ 1 ಕೋಟಿ 20 ಲಕ್ಷ ರೂಪಾಯಿ ಬಜೆಟ್ ಅದ ಅವ್ರದ್ದು ಟೋಟಲ್. ಆ ಟ್ಯಾಂಕಿ ಪ್ಲಸ್ ಬೋರ್ ಕೊಡಿಸ್ಬೇಕಾಗಿತ್ತು. ಅವ್ರು ಏನೂ ಮಾಡಿಲ್ಲ. ಅದು ಹಳೆ ಟ್ಯಾಂಕಿಗೆ ಕಲರ್ ಹೊಡೆದಿ ಹಳೆ ಡೇಟ್ ಹೊಸ ಡೇಟ್ ಹಾಕಿ ಮಾಡಿದ್ರೆ ಪೂರ ಕಾಮಗಾರಿ ಸುತ್ತ AW ಯಾರು ಅವ್ರು ಬೇಕು. ಮತ್ತೆ ಜೈ ತನಿಖೆ ಆಗ್ಬೇಕು. ಮತ್ತೆ ಇದಕ್ಕೆ ಯಾರು ಗುತ್ತೇದಾರಲ್ಲ ಅವ್ರು ಸಪೋರ್ ಇದು ಎಂತ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಮ್ಮ ಮನವಿ ಮಾಡ್ತೀನಿ.